ಶಾಲೆಯಲ್ಲಿ ಈ ಮಾಡಲಿರುವ ನಾಟಕದ ಹೆಸರು ಬೆಂಬಲಿಸೋಣ. ಇದು ಶೇಖರ್ ಸರ್ ಅವರ ಕಥೆಯಾಗಿದೆ. ಈ ನಾಟಕದಲ್ಲಿ ಬರುವ ಪಾತ್ರಧಾರಿಗಳನ್ನು ಪರಿಚಯವನ್ನು ನೋಡೋಣ. ಭೀಮಣ್ಣ ತಂದೆಯ ಪಾತ್ರದಲ್ಲಿ ಉಯ್ಯಮ್ಮ, ಪಾತ್ರದಲ್ಲಿ ಭಾಗ್ಯಲಕ್ಷ್ಮಿ, ಮಗಳು ರಾಧಳ ಪಾತ್ರದಲ್ಲಿ ಅನಿಸಿಕಾ, ಹಿರಿಯರ ಪಾತ್ರದಲ್ಲಿ ವಾಣಿ ಮತ್ತು ಮಾನಸ, ಶಿಕ್ಷಕರ ಪಾತ್ರದಲ್ಲಿ ತನುಜ, ಹರ್ಷಿತಾ, ನಂದಿನಿ, ಮಹೇಶ್ವರಿ. ಈ ನಾಟಕದಲ್ಲಿ ಬರುವ ಪಾತ್ರಧಾರಿಗಳನ್ನು ಯಾವ ರೀತಿಯ ಭಾವನೆಗಳಿಂದ ನೋಡದೆ ಒಂದು ನಾಟಕದ ಪಾತ್ರಧಾರಿಗಳಾಗಿ ನೋಡಬೇಕೆಂದು ವಿನಂತಿ. ರಾಮಪುರ ಎಂಬ ಗ್ರಾಮದಲ್ಲಿ ಭೀಮಣ್ಣ ಮತ್ತು ತಿಪ್ಪಮ್ಮ ಎಂಬ ಇಬ್ಬರು ದಂಪತಿಗಳಿದ್ದರು. ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು. ದೊಡ್ಡ ಮಗಳು ಶಾರದಾ, ಚಿಕ್ಕ ಮಗಳು ರಾಧಾ. ದೊಡ್ಡ ಮಗಳಾದ ಶಾರದಾಳಿಗೆ ಓದಬೇಕೆನ್ನುವ ಆಸೆ ಇತ್ತು. ಆದರೆ ಅವರ ಮನೆಯಲ್ಲಿ ಬಡತನ ಇರುವ ಕಾರಣ ಅವರ ಮನೆಯಲ್ಲಿ ಕಳಿಸಲು ಆಗಲಿಲ್ಲ. ಮುಂದೆ ನೀವೇ ನೋಡಿ. ಶಾರದಾ ಒಲ್ಲದ ಮನಸ್ಸಿನಿಂದ ಕೆಲವು ದಿನ ಕೆಲಸಕ್ಕೆ ಹೋಗುತ್ತಾಳೆ. ಶಿಕ್ಷಣ ವಂಚಿತರಾದ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದಕ್ಕೆ ರಾಮಪುರ ಎಂಬ ಗ್ರಾಮಕ್ಕೆ ಬಂದಿರುತ್ತಾರೆ. ಮುಂದೆ ನೀವೇ ನೋಡಿ.
ಇದು ಯಾವ ಊರು ಮೇಡಮ್? ನೀನು ಇಲ್ಲಿ ಆರಾಮವಾಗಿ ಇರು. ನಿನಗೆ ಏನು ಕಲಿಯಬೇಕು ಎಂದು ಅನಿಸುತ್ತದೆ ಅದನ್ನೇ ಕಲಿ. ಸರಿ ಮೇಡಮ್, ನಾನು ಸರಿಯಾಗಿ ಉತ್ತಮವಾಗಿ ಅಭ್ಯಾಸವನ್ನು ಮಾಡುತ್ತೇನೆ. ಶಾಲೆಯಲ್ಲಿ ಶಾರದಳು ಉತ್ತಮವಾಗಿ ಅಭ್ಯಾಸವನ್ನು ಮಾಡುತ್ತಾಳೆ. ನಂತರ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಓದಿದ ನಂತರ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿರುತ್ತಾಳೆ. ಈ ವಿಚಾರವನ್ನು ತಿಳಿದ ಶಿಕ್ಷಕರು ಭೀಮಣ್ಣನಿಗೆ ಪತ್ರ ಬರೆದು ಕಳಿಸುತ್ತಾರೆ. ಮುಂದೆ ನೀವೇ ನೋಡಿ. ಯಾರ ಪೋಸ್ಟ್ ಭೀಮಣ್ಣ, ಏ ಭೀಮಣ್ಣ, ಯಾರ ಪೋಸ್ಟ್ ಬಂದದ? ಯಾರ ಪೋಸ್ಟ್ ಬಂದದ ನೋಡಿ ನಿನಗೆ. ನಿಮ್ಮ ನಿನ್ನ ಮಗಳು 10ನೇ ಕ್ಲಾಸ್ನಾಗ ರಾಜ್ಯಕ್ಕೆ ಫಸ್ಟ್ ಬಂದಾಳಂತೆ. ರಾಜ್ಯ ಸರ್ಕಾರದಿಂದ ನಿಮ್ಮ ಮಗಳಿಗೆ 1 ಲಕ್ಷ ರೂಪಾಯಿ ರೊಕ್ಕ ಕೊಡ್ತಾರಂತೆ. ನೀನು ನಿಮ್ಮ ಕುಟುಂಬ ಶಾಲೆ ಹೋಗ್ಬೇಕಂತ ನೋಡು. ಹೋರು ಬಹಳ ಸಂತೋಷವಾಯ್ತು. ಕರ್ಕೊಂಡು ಹೋಗ್ಬಿಡು ನಮ್ಮ ಕುಟುಂಬ. ಮತ್ತೆ ಈ ವಿಚಾರವನ್ನು ತಿಳಿದ ಭೀಮಣ್ಣ ಕುಟುಂಬ ಸಹಿತ ಶಾಲೆಗೆ ಕರೆದುಕೊಂಡು ಹೋಗುತ್ತಾನೆ. ಅಪ್ಪ ಅಪ್ಪ ಆರಾಮದಿರಾ? ಊರಪ್ಪ ಆರಾಮದಿರಿ? ನಮ್ಮ ಶಾಲೆಯ ಶಾರದಳು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದು ನಮ್ಮ ಶಾಲೆಯ ಕೀರ್ತಿಯನ್ನೇ ಹೆಚ್ಚಿಸಿದ್ದಾಳೆ. ಅವಳಿಗಾಗಿ ನಮ್ಮಿಂದ ಸನ್ಮಾನ ಕಾರ್ಯಕ್ರಮ.